ಹೈಕಮಾಂಡ್ ನಾಯಕರಿಂದ ಸಮಾವೇಶಕ್ಕೆ ಅನುಮತಿ ಸಿಗದೇ ಇದ್ರೆ ಪ್ಲಾನ್ ಬಿ ಅಂತೆ. ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಅನುಮತಿಯನ್ನ ಕೊಟ್ಟರೆ ಪಕ್ಷದ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗಬೇಕು. ಹೈಕಮಾಂಡ್ ಅನುಮತಿಯನ್ನ ಕೊಡದೇ ಇದ್ರೆ ಪರ್ಯಾಯ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಪ್ಲಾನ್ ಆಗಿದೆ. ಸಮುದಾಯದ ಪ್ರಮುಖ ಸ್ವಾಮೀಜಿಗಳನ್ನ ಒಗ್ಗೂಡಿಸಿಕೊಂಡು ಸಮಾವೇಶ ಮಾಡುವಂತಹ ಸಿದ್ಧತೆ, ದಲಿತ ನಾಯಕರಿಗೆ ಆದ್ಯತೆಯನ್ನು ಕೊಡುವಂತೆ ಸ್ವಾಮೀಜಿಗಳಿಂದ ಒತ್ತಡ ಹೇರುವಂತಹ ಪ್ಲಾನ್. ಸಿಎಂ ಕೆಪಿಸಿಸಿ ಹುದ್ದೆಯ ಮೇಲೆ ಹಕ್ಕನ್ನು ಸ್ಥಾಪಿಸಲಿಕ್ಕೆ ದಲಿತ ಸಚಿವರ ಚಿಂತನೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಒಂದು ಕಡೆ ದೆಹಲಿಯಲ್ಲಿ ಲಾಭಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ರಾಜ್ಯದಲ್ಲೂ ಕೂಡ ವರಿಷ್ಠರು ಒಪ್ಪಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಅನ್ನೋದಕ್ಕೂ ಕೂಡ ಉತ್ತರವನ್ನು ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ದಲಿತ ಸಚಿವರುಗಳು ನಾಯಕರುಗಳು ಕಂಡುಕೊಂಡಿರುವಂಥದ್ದು. ಈ ಮೂಲಕ ಶತಾಯಗತಾಯ ಸಿದ್ದರಾಮಯ್ಯನವರ ನೆಕ್ಸ್ಟ್ ಯಾರು ಅನ್ನುವಂತಹ ಪ್ರಶ್ನೆಗೂ ಕೂಡ ಒಂದು ಪರೋಕ್ಷ ಉತ್ತರವನ್ನು ಕೊಡಲಿಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ನೋಡೋಣ ಹೈಕಮಾಂಡ್ ಬೆಂಬಲವನ್ನು ಕೊಡುತ್ತಾ ಇಲ್ವಾ ಅಂಥೇಳಿ. ಶಬೀರ್ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಶಬೀರ್, ಈಗ ವರಿಷ್ಠರ ಭೇಟಿ ಮಾಡಿ ಅವರಿಗೆ ಅನುಮತಿಯನ್ನು ಪಡೀಲಿಕ್ಕೇನೋ ದಲಿತ ನಾಯಕರುಗಳು ಮುಂದಾಗಿದ್ದಾರೆ. ಅನುಮತಿ ಸಿಕ್ಕರೆ ಸರಿ, ಅನುಮತಿ ಸಿಗಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಅಂಥೇಳಿ ಯಾವ ರೀತಿಯ ಪ್ಲಾನನ್ನು ಮಾಡಿಕೊಂಡಿದೆ ದಲಿತ ಸಚಿವರ ತಂಡ ಅಂಥೇಳಿ? ಪ್ರೇಮ್ ನೋಡಿ, ಆಗ್ಲೇ ಮಮತಾ ಅವರು ಹೇಳ್ತಾ ಇದ್ರು ಎಲ್ಲಾ ಹಂತದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಕ್ಕೆ ಹಾಕುವಂಥದ್ದು, ಬ್ರೇಕ್ ಹಾಕುವಂತ ಕೆಲಸವನ್ನ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಕೂಡ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ದಲಿತ ನಾಯಕರಿಗೆ ಎಸ್ಸಿ ಎಸ್ಟಿ ಸಮಾವೇಶವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬೇಕಾ ಬೇಡವಾ ಅನ್ನುವಂಥದ್ದು. ಒಂದು ವೇಳೆ ಕೊಟ್ರೆ ಅದು ಡಿ ಕೆ ಶಿವಕುಮಾರ್ ಅವರ ಆಕ್ರೋಶಕ್ಕೆ ಕಾರಣ ಆಗುತ್ತೆ, ಕೊಡದೇ ಇದ್ರೆ ದಲಿತ ನಾಯಕರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಅವರು ಕೂಡ ತೀವ್ರ ಇಕ್ಕಟ್ಟಲ್ಲಿದ್ದಾರೆ. ಅನುಮತಿಯನ್ನು ಕೊಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲದಲ್ಲೂ ಕೂಡ ಇದ್ದಾರೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಈ ಒಂದು ಸಮಾವೇಶಕ್ಕೆ ಅನುಮತಿಯನ್ನು ಕೊಡದೇ ಇದ್ದಂತ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಸಮುದಾಯದ ಎಲ್ಲ ಪ್ರಮುಖ ಸ್ವಾಮೀಜಿಗಳನ್ನ ಕೂಡ ಒಂದೇ ವೇದಿಕೆಯಲ್ಲಿ ಸೇರಿಸಿ ಆ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡುವಂತ ನಿಟ್ಟಿನಲ್ಲಿ ಈಗ ಆ ದಲಿತ ಸಚಿವರು ಚಿಂತನೆಯನ್ನ ಮಾಡಿರುವಂತದ್ದು. ಆದ್ರೆ ಈ ಒಂದು ಪ್ರಸ್ತಾಪವನ್ನ ಹೈಕಮಾಂಡ್ ಮುಂದೆ ಇಟ್ಟಿಲ್ಲ. ಅವರು ಕೇವಲ ಪಕ್ಷದ ಮೂಲಕ ಪಕ್ಷದ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ, ಮತ್ತೆ ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಒಂದು ವೇಳೆ ಇದಕ್ಕೆ ಹೈಕಮಾಂಡ್ ಅನುಮತಿಯನ್ನು ಕೊಡದೇ ಇದ್ರೆ ಡಿ ಕೆ ಶಿವಕುಮಾರ್ ಅವರ ಒತ್ತಡದ ಮೇಲೆ ಆವಾಗ ಒಂದು ಪರ್ಯಾಯ ಕಾರ್ಯಕ್ರಮವನ್ನು ಮಾಡಬೇಕು, ಸ್ವಾಮೀಜಿಗಳನ್ನೆಲ್ಲರನ್ನು ಕೂಡ ಒಂದು ಕಡೆ ಸೇರಿಸಬೇಕು. ಮುಂದಿನ ದಿನಗಳಲ್ಲಿ ಅಥವಾ ಭವಿಷ್ಯದ ರಾಜಕಾರಣದಲ್ಲಿ ದಲಿತ ನಾಯಕರಿಗೆ ಹೆಚ್ಚಿನ ಅವಕಾಶಗಳು ಸಿಗಬೇಕು, ಪ್ರಾತಿನಿಧ್ಯವನ್ನ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವಾಮೀಜಿಗಳ ಮೂಲಕ ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡುವಂಥದ್ದು, ಮತ್ತೆ ಸಮುದಾಯದ ಜನರಲ್ಲೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಇದಕ್ಕೆ ಬೇಕಾಗಿರುವಂತಹ ಬಾಯ ಬೆಂಬಲವನ್ನ ಹೊರಗಡೆಯೇ ಇದ್ದು ದಲಿತ ಸಚಿವರು ಕೊಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಕೂಡ ಹಾಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಈ ಮೂಲಕ ದಲಿತ ಸಚಿವರ ಒಂದು ಲೈನ್ ಅಜೆಂಡಾ ಇರುವಂತದ್ದು, ಮುಂದೆ ಸಿಎಂ ಹುದ್ದೆ ಬದಲಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನಾದರೂ ಚೇಂಜ್ ಆದ್ರೆ ದಲಿತ ನಾಯಕರನ್ನ ಪರಿಗಣಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಕ್ಷ ಮತ್ತೆ ಪಕ್ಷದ ನಾಯಕರಿಗೆ ಒಂದು ಸಂದೇಶ ಕೊಡುವಂತಹ ಪರ್ಯಾಯ ಕಾರ್ಯಕ್ರಮವನ್ನು ಕೂಡ ರೂಪಿಸುವಂತ ನಿಟ್ಟಿನಲ್ಲಿ ತಯಾರಿಗಳು ನಡೆದಿದ್ದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಸಮುದಾಯದ ಸ್ವಾಮೀಜಿಗಳನ್ನ ಒಗ್ಗೂಡಿಸಿ ಸಮಾವೇಶವನ್ನ ಮಾಡಬೇಕು ಅಂಥೇಳಿ ದಲಿತ ನಾಯಕರು ನಿರ್ಧರಿಸಿದ್ದಾರೆ. ಹೈಕಮಾಂಡ್ನಿಂದ ಪರ್ಮಿಷನ್ ಸಿಗದೇ ಇದ್ರೆ. ಬಟ್ ಡಿ ಕೆ ಶಿವಕುಮಾರ್ ಈ ಹಿಂದೆ ಈ ರೀತಿಯ ಸಭೆಗಳಿಗೆ, ಈ ರೀತಿಯ ಡಿನ್ನರ್ ಮೀಟಿಂಗ್ಗಳಿಗೆ ಕೊಕ್ಕೆ ಹಾಕುವಂತಹ ಕೆಲಸವನ್ನು ಮಾಡಿದರು. ಈಗ ಯಾವ ರೀತಿಯ ನಡೆಯನ್ನಿಡ್ತಾರೆ, ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ.